ಇದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ತುಂಬ ಚೆನ್ನಾಗಿರುವಂಥ ಫ್ರೀಲಾನ್ಸಿಂಗ್ ವರ್ಕ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೇ ನಮಗೆ ಕೆಲಸ ಬೇಕಂತ ಹೇಳೋರಿಗೆ ಇದೊಂದು ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಈ ಕೆಲಸಕ್ಕೆ ಹೇಗೆ ಅಪ್ಲೈ ಮಾಡೋದು ಮತ್ತು ಇವ್ರ ಕಡೆಯಿಂದ ಹೇಗೆ ನಮಗೆ ಮೇಲ್ ಬರುತ್ತೆ ಮತ್ತು ಯಾವ ರೀತಿ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ನ ನಾನು ಇದೇ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಜಸ್ಟ್ ನೀವು ವಿಡಿಯೋ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲೊಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ. ಟೆಸ್ಟ್ ಹೇಗಿರುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲೇ ನಿಮಗೆ ತೋರಿಸಿದ್ದೀನಿ. ಸೊ ನೋಡ್ಕೊಂಡ್ಬಿಟ್ಟು ಫಸ್ಟಿಗೆ ಆಪ್ಷನ್ಸ್ಗಳನ್ನೆಲ್ಲ ನೋಡ್ಕೊಳ್ಳಿ, ನಂತರ ಈ ಜಾಬ್ಗೆ ಅಪ್ಲೈನ ಮಾಡಿ. ಓಕೆ, ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿರೋ ಬಗ್ಗೆ ನೋಡ್ಕೊಂಡು ಆದಮೇಲೆ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳ್ತಾ ಇರುವಂಥ ಜಾಬ್ ಏನಿದೆ ಇದು ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಟ್ರಾನ್ಸ್ಫಾರ್ಮೇಷನ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಮೇನ್ ಇದು ಟೆಲ್ಲಸ್ ಇಂಟರ್ನ್ಯಾಷನಲ್ನಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಕಂಪನಿ ಬಗ್ಗೆ ನಾನು ಏನು ಹೆಚ್ಚು ಹೇಳಬೇಕಾಗಿಲ್ಲ, ಯಾಕಂದರೆ ಇದು ಟ್ರಸ್ಟೆಡ್ ಒಂದು ಕಂಪನಿ ಇರೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಸುಮಾರು ಕಂಪನೀಸ್ಗಳು, ಲೈಕ್ ಇವಾಗ ಮೈಕ್ರೋಸಾಫ್ಟ್ ಆಯಿತು, ನ್ಯೂರೋ ಆಯಿತು, ಫಾಕ್ಸ್ ಆಯಿತು, ಡೊಮಿನೋಸ್ ಆಯಿತು, ಗೂಗಲ್ ಆಯಿತು. ಓಕೆ, ಸುಮಾರು ಕಂಪನೀಸ್ಗಳು ಆ್ಯಸ್ ಅ ಪಾರ್ಟ್ನರ್ ಆಗಿ ಇವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಒಂದು ಕಂಪನಿ ಅಂತ ಹೇಳ್ಬೋದು. ಸೊ ಈ ಕಂಪನಿಲಿ ಇವಾಗ ಸುಮಾರು ಪ್ರೊಫೈಲ್ಗೆ ಅವಾಗವಾಗ ಒಂದು ಹೈರಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಅದರಲ್ಲಿ ನೀವು ನೋಡ್ತಾ ಇರೋದು ಸುಮಾರು ಥರದ್ದು ಇರುತ್ತೆ, ಒಂದಲ್ಲ ಎರಡಲ್ಲ, ಸುಮಾರು ಥರದ್ದು ಒಂದು ಜಾಬ್ ಪ್ರೊಫೈಲ್ಗೆ ಇವರು ಒಂದು ಹೈರಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಇಲ್ಲಿ ಕನ್ನಡಕ್ಕೋಸ್ಕರ ಮೇನ್ ಮುಖ್ಯವಾಗಿ ಇವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಕಂಪ್ಲೀಟ್ ಯಾವ ರೀತಿ ಇದೆ ಇದು ಕಂಪನಿ, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಇದೇನು ಮಾಡುತ್ತೆ ಅಂದರೆ AI ಟ್ರೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವರು. ಸೊ ಈ ಒಂದು ಕಂಪನಿಲಿ ಇವಾಗ ಒಂದು ಆಲ್ರೆಡಿ ಇವಾಗ ಕನ್ನಡ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಅವಾಗ ಮಾಡ್ತಾ ಇರ್ತಾರೆ, ಬಟ್ ಇವಾಗ ಮತ್ತೆ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಟ್ರಾನ್ಸ್ಫಾರ್ಮೇಷನ್ ಡನ್ ಡಿಫ್ರೆಂಟ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಕೊಟ್ಟಿರೋ ಲಿಂಕನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದ್ಮೇಲೆ ಲಾಸ್ಟಿಗೆ ಬನ್ನಿ, ಇಲ್ಲಿ ನೋಡಿ ವೆಬ್ಸೈಟಲ್ಲಿ ಲಾಸ್ಟಲ್ಲಿ ಬಂದಮೇಲೆ ಸೊಲ್ಯೂಷನ್ ಅಂತ ಬರುತ್ತೆ, ನಂತರ ಇಂಡಸ್ಟ್ರೀಸ್ ಅಂತ ಬರುತ್ತೆ, ನಂತರ ಅಬೌಟಸ್ ಅಂತ ಬರುತ್ತೆ. ಅಬೌಟಸಲ್ಲಿ ಲಾಸ್ಟಲ್ಲಿ ನೋಡಿ ಕರಿಯರ್ಸ್ ಅಂತ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ನಾವು ಜಸ್ಟ್ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಸಿಗುತ್ತೆ. ಫೈಂಡ್ ಯುವರ್ ಕರಿಯರ್ ಅಟ್ ಟೆಲ್ಲಸ್ ಡಿಜಿಟಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು 3 ಥರದಲ್ಲಿ ಇವಾಗ ಜಾಬ್ ನೋಡೋಕೆ ಸಿಗ್ತಾ ಇದೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಸಿಗ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಸಿಗ್ತಾ ಇದೆ, ಇನ್ನೊಂದು AI ಕಮ್ಯುನಿಟಿ ಅಂತ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ದಲ್ಲಿ ನಾವು ಸ್ವಲ್ಪ ನೋಡಿದರೆ ಟ್ರಾನ್ಸ್ಫಾರ್ಮ್ ಹೌ ಕಸ್ಟಮರ್ಸ್ ಕನೆಕ್ಟ್ ವಿತ್ ದಿ ಬ್ರ್ಯಾಂಡ್ ವರ್ಲ್ಡ್ ವೈಡ್ ಅಂತ ಹೇಳಿ. ಸೊ ಇಲ್ಲಿ ಮೇನ್ ಅಂತಂದರೆ ನಿಮ್ಗೆ ನೋಡ್ತಾ ಇರೋದು ಕಸ್ಟಮರ್ ಸರ್ವಿಸ್ ರೀಪ್ರೆಸೆಂಟೇಟಿವ್, ಟೆಕ್ನಿಕಲ್ ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಸರ್ವಿಸ್ ರೀಪ್ರೆಸೆಂಟೇಟಿವ್ಸ್, ಟೆಕ್ನಿಕಲ್ ಸಪೋರ್ಟ್ ಸ್ಪೆಷಲಿಸ್ಟ್, ಕಸ್ಟಮರ್ ಸಕ್ಸೆಸ್ ಮ್ಯಾನೇಜರ್ಸ್, ಕಾಂಟ್ಯಾಕ್ಟ್ ಸೆಂಟರ್ ಸೂಪರ್ವೈಸರ್ಸ್, ಡಿಜಿಟಲ್ ಎಂಗೇಜ್ಮೆಂಟ್ ಕೋಆರ್ಡಿನೇಟರ್ಸ್ ಆಯಿತು, CX ಪ್ರೋಗ್ರಾಮ್ ಮ್ಯಾನೇಜರ್ ಆಯಿತು. ಸೊ ಈ ರೀತಿ ಜಾಬ್ಸ್ಗಳಿರುತ್ತೆ. ಸೊ ಇಲ್ಲಿ ನೀವು ನೋಡಿಕೊಂಡು ನಂತರ ನೀವು ಈ ಜಾಬ್ ರೋಲ್ಗಳಿಗೆ ಅಪ್ಲೈನ ಮಾಡ್ಬೋದು. ಇವಾಗ ನಾನು ಒಂದನ್ನು ಓಪನ್ ಮಾಡಿ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇಲ್ಲಿ ಡಿಜಿಟಲ್ ಸೊಲ್ಯೂಷನ್ ಅಂತ ಇದೆ ನೋಡಿ, ಜಸ್ಟ್ ಇಲ್ಲಿ ನೀವು ನೋಡಿದರೆ ಇದಕ್ಕೆ ಸರ್ಚ್ ಜಾಬ್ ಅಂತ ಹೇಳ್ಬಿಟ್ರೆ ಇಲ್ಲಿ ನೋಡಿಬಿಟ್ರೆ ನಿಮಗೆ ಈ ರೀತಿ ಜಾಬ್ಸ್ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿ ನೀವು ಬೇರೆ ಬೇರೆ ದೇಶದಲ್ಲಿ ಏನಾದರೂ ಇದ್ದರೆ ಸೊ ನೀವು ಅದರ ರೆಕಾರ್ಡಿಂಗ್ ಮಾಡ್ಬೋದು, ಇಲ್ಲಾಂದರೆ ಇಂಡಿಯಾದಲ್ಲಿ ಕೂಡ ಜಾಬ್ಸ್ಗಳಿರುತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನೋಡ್ತಾ ಇರೋದು ಇದು ಈ ರೀತಿ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನೀವೇನು ಮಾಡ್ಬೋದು ಅಂದರೆ ಜಾಬ್ಸ್ಗಳನ್ನ ಹುಡುಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬೇಕಂತಂದರೆ ಕನ್ನಡ ಜಾಬೇ ಬೇಕಂದರೆ ಸರ್ಚ್ ಮಾಡಿ ನೋಡಿ, ಸಪೋಸ್ ಇದ್ದರೆ ಖಂಡಿತವಾಗ್ಲೂ ಅದು ನಿಮಗೆ ತೋರಿಸುತ್ತೆ. ಇಲ್ಲ ಅಂತಂದರೆ ಸೊ ನೀವು ಇದನ್ನು ಬಿಟ್ಟು ಇನ್ನು 3 ಆಪ್ಷನ್ ಹೇಳಿದ್ದೀನಿ, ಸೊ ಅದಕ್ಕೆ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಸಿಂಪ್ಲಿ ಆನ್ಲೈನ್ ಡೇಟಾ ಅನಲೈಸ್ಡ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ ಅಂತ ಈ ಒಂದು ಜಾಬ್ ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ಸ್ವಲ್ಪ ಇಂದ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರೋದು ಆನ್ಲೈನ್ ಡೇಟಾ ಅನಲೈಸ್ಡ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ, ಕನ್ನಡ ಮಾತನಾಡುವವರು ಬೇಕಾಗಿರುವಂಥದ್ದು ಇದು. ಆ್ಯಂಡ್ ಇದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ಫ್ರೀಲ್ಯಾನ್ಸ್ ವರ್ಕ್ ಆಗಿದೆ. ಸುಮಾರು ಜನ ಹೇಳ್ತಾ ಇದ್ರಿ ನಮಗೆ ಫ್ರೀಲ್ಯಾನ್ಸ್ ವರ್ಕ್ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಈ ಜಾಬ್ಗೆ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡೋ ಪ್ರೊಸೆಸ್ನ ಏನು ತೋರಿಸಿರ್ತೀನಿ ಅದೇ ರೀತಿನ ಅಪ್ಲೈ ಮಾಡ್ತಾ ಹೋಗಿ. ಓಕೆ, ಡಿಸ್ಕ್ರಿಪ್ಷನ್ ಆ್ಯಂಡ್ ರಿಕ್ವೈರ್ಮೆಂಟ್ ಬಗ್ಗೆ ನೀವು ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋ ಪ್ರೀವಿಯಸ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್, ಅಂದರೆ ಯಾವುದೇ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲೇಬೇಕಂತ ಏನೂ ಇಲ್ಲ. ಸೊ ನಾರ್ಮಲಿ ನೀವು ಫ್ರೆಷರ್ ಇದ್ದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಟು ಅಪ್ಲೈ ಟು ದಿಸ್ ರೋಲ್, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಲ್ಲ. ಹವೆವರ್ ವರ್ಕಿಂಗ್ ಆನ್ ದಿಸ್ ಪ್ರೊಜೆಕ್ಟ್ ವಿಲ್ ರಿಕ್ವೈರ್ಡ್ ಯು ಟು ಪಾಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಆ್ಯಂಡ್ ಗೋ ಥ್ರೂ ಅಟ್ ಸ್ಟ್ಯಾಂಡರ್ಡ್ ಅಸೆಸ್ಮೆಂಟ್ ಪ್ರೊಸೆಸ್. ಒಂದು ಅಸೆಸ್ಮೆಂಟ್ ಪ್ರೊಸೆಸ್ ಇರುತ್ತೆ, ಅಂದರೆ ಅಸೆಸ್ಮೆಂಟ್ ಅಂದರೆ ಟೆಸ್ಟ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್
ದಿಸ್ ಈಸ್ ಅ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳಿದೆ. ಪಾರ್ಟ್ ಟೈಮ್ ಇರುತ್ತೆ, ಲಾಂಗ್ ಟರ್ಮ್ ಅಂದರೆ ಫುಲ್ ಟೈಮ್ ಅಂದರೆ ತುಂಬ ದಿನ ಕೂಡ ನಡ್ಕೊಂಡು ಹೋಗ್ಬೋದು. ಸೊ ಆ ರೀತಿ ಪ್ರಾಜೆಕ್ಟ್ಗಳಿರುತ್ತೆ. ಆ್ಯಂಡ್ ಈ ಒಂದು ಇದಕ್ಕೆ ಪ್ರಾಜೆಕ್ಟ್ಗಳನ್ನ ನೀವು ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಹೇಗೆ ಅಂತ ಅವ್ರು ಹೇಳ್ತಾರೆ ನಿಮಗೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಟರ್ಮ್ ಆಫ್ ದಿಸ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಲೈಕ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಅವರು, ಸೊ ಇಲ್ಲಿ ನಿಮಗೆ ಪಾರ್ಟ್ ಟೈಮ್ ಮತ್ತು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳೇನಿರುತ್ತೆ ಅವುಗಳನ್ನ ನಿಮಗೆ ನೀಡ್ತಾ ಹೋಗ್ತಾರೆ. ಈ ಒಂದು ಜಾಬಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇರೋದು ಫುಲ್ ಪ್ರೊಫೆಷ್ನಲ್. ಓಕೆ, ನೀವೇನು ಇಂಗ್ಲೀಷು ಮತ್ತು ಕನ್ನಡ ಲ್ಯಾಂಗ್ವೇಜು ಗೊತ್ತಿರಬೇಕು. ಕೇವಲ ಕನ್ನಡ ಗೊತ್ತಿದೆ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಮಗೆ ಇಂಗ್ಲೀಷು ಬರುತ್ತೆ, ಓಕೆ, ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಪ್ಲಸ್ ಕನ್ನಡ ನಮ್ಮದು ನೇಟಿವ್ ಭಾಷೆ, ನಮ್ಮದು ಒಂದು ಮಾಡ್ಬೋದು ಅಂತ ಅನಿಸಿದರೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಯಾವ್ಯಾವ ಭಾಷೆ ಹೇಳಿದ್ದೀನಿ ಇನ್ನೊಂದ್ಸಾರಿ ನೋಡ್ಕೊಳ್ಳಿ. ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಬರ್ತಿರ್ಬೇಕು, ಚೆನ್ನಾಗಿ ಬರ್ತಿರ್ಬೇಕಂತ ಕೂಡ ಹೇಳಿದ್ದಾರೆ ಇಲ್ಲಿ. ಫುಲ್ಲಿ ಪ್ರೊಫೆಷ್ನಲಿ ಬರ್ತಿರ್ಬೇಕು. ಓಕೆ, ಆ್ಯಂಡ್ ಬೀಯಿಂಗ್ ಅ ರೆಸಿಡೆಂಟ್ ಇನ್ ಇಂಡಿಯಾ, ನೀವು ಇಂಡಿಯಾದಲ್ಲೇ ಇರಬೇಕು, ವಾಸವಾಗಿರೋರು ಇದಕ್ಕೆ ಅಪ್ಲೈ ಮಾಡಬೇಕು. ಅಟ್ಲೀಸ್ಟ್ ನೀವೇನಂತಂದರೆ ಇಲ್ಲಿ ನಿಮಗೆ ಲೋಕಲ್ ಅಂದರೆ ಲೈಕ್ ಹಿಸ್ಟೋರಿಕಲು, ಬಿಸ್ನೆಸ್ಸು ಮತ್ತು ಮೀಡಿಯಾ ರಿಲೇಟೆಡ್ ನಿಮಗೆ ಕೆಲವೊಂದು ನಾಲೆಜ್ ಇರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಅಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್, ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದನ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್, ಆನ್ಲೈನ್ ಮ್ಯಾಪ್ಸ್ಗಳನ್ನೆಲ್ಲ ಕೊಡ್ತಾರೆ. ಓಕೆ, ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್ ಎಲ್ಲ. ಸೊ ಹೀಗಿರುತ್ತೆ. ಇವುಗಳನ್ನೆಲ್ಲ ನೀವೇನು ಬಂದರೆ ಕೊಟ್ಟಿರೋಂಥ ಗೈಡ್ಲೈನ್ಸ್ ಅಂಡರಲ್ಲಿ ನೀವೇನು ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ. ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ಸ್. ಸೊ ಇಲ್ಲಿ ಸುಮಾರು ಥರದ ಒಂದು ಟಾಸ್ಕ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಅವುಗಳನ್ನ ನೀವು ಇಲ್ಲಿ ಅಟೆಂಡ್ ಮಾಡ್ತೀರಾ. ಲೈಕ್ ಯಾವ ರೀತಿ ಇರುತ್ತೆ ಟಾಸ್ಕ್ಗಳು ಅಂತಂದರೆ, ಇನ್ಕ್ಲೂಡಿಂಗ್ ಮ್ಯಾಪ್ಸ್ ಆಗಿರ್ಬೋದು, ಅಂದರೆ ಮ್ಯಾಪ್ಸ್ ರಿಲೇಟೆಡ್ ಆಗಿರಬಹುದು, ನ್ಯೂಸ್ ರಿಲೇಟೆಡ್ ಆಗಿರ್ಬೋದು, ಆಡಿಯೋ ಟಾಸ್ಕ್ ರಿಲೇಟೆಡ್ ಇರ್ಬೋದು, ಆ್ಯಂಡ್ ರಿಲೆವೆನ್ಸ್ ಸುಮಾರು ಥರದ ಒಂದು ಬೇರೆ ಬೇರೆ ಥರದ ಒಂದು ಪ್ರಾಜೆಕ್ಟ್ಗಳು ಕೂಡ ಕೊಡ್ಬೋದು. ಡೈಲಿ ಆಕ್ಸೆಸ್ ಟು ಅ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್, ನೀವು ಇಲ್ಲಿ ಅಪ್ಲೈ ಮಾಡಿದಾಗ ನಿಮ್ಮ ಹತ್ರ ಒಂದು ಈ ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತೂ ಕೂಡ ಹೇಳ್ತೀವಿ. ಆ್ಯಂಡ್ ಪ್ಲಸ್ ಇಲ್ಲಿ ಇಂಟರ್ನೆಟ್, ಇಲ್ಲಿ ನೋಡ್ತಾ ಇರ್ಬೋದು ಇಂಟರ್ನೆಟ್ ಆಯಿತು, ಇನ್ನೊಂದು ಕಂಪ್ಯೂಟರು ಮತ್ತು ರಿಲೆವೆಂಟ್ ಸಾಫ್ಟ್ವೇರ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ಮೇನ್ ಮುಖ್ಯವಾಗಿರುವಂಥದ್ದು ಅಸೆಸ್ಮೆಂಟ್ ಟೆಸ್ಟು. ಮೊದಲು ಕೂಡ ಹೇಳಿದ್ದೀನಿ, ಅಸೆಸ್ಮೆಂಟ್ ಟೆಸ್ಟನ್ನು ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. In order to be hired into the program, you will take an open book qualification exam that will determine your suitability for the position and complete ID verification. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಾ, ನೀವು ಒಂದು ಅಸೆಸ್ಮೆಂಟ್ ಟೆಸ್ಟನ್ನು ಅಟೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇದರಲ್ಲೂ ಕೂಡ ID ವೆರಿಫಿಕೇಷನ್ ಎಲ್ಲ ಮಾಡ್ತಾರವರು. ಮತ್ತು ಅವರ ಟೀಮ್ ನೋಡಿ, ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮಟೀರಿಯಲ್ಸ್. ಇಲ್ಲಿ ನಿಮಗೆ ಕಲಿಯೋದಕ್ಕೆ ಏನು ಬೇಕಾಗಿರೋ ಮಟೀರಿಯಲ್ಸ್. ಬಿಫೋರ್ ಯುವರ್ ಕ್ವಾಲಿಫಿಕೇಷನ್ ಎಕ್ಸಾಮ್ ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ಎಕ್ಸಾಮ್ ಇನ್ ಎ ಸ್ಪೆಸಿಫಿಕ್ ಟರ್ಮ್ ಫ್ರೇಮ್ ಬಟ್ ಆಟ್ ಯುವರ್ ಕನ್ವೀನಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇನ್ ಅಂದರೆ ಅಸೆಸ್ಮೆಂಟ್ ಟೆಸ್ಟನ್ನು ಅಟೆಂಡ್ ಮಾಡಲೇಬೇಕು. ಆ್ಯಂಡ್ ಮೇನ್ ಇಲ್ಲಿ ಈಕ್ವಾಲಿಟಿ ಆಪರ್ಚುನಿಟಿ ಬಗ್ಗೆ ಅವರು ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಭೇದ ಭಾವವನ್ನು ನಾವು ಮಾಡೋದಿಲ್ಲ ಅಂತ ಹೇಳಿರುವಂಥದ್ದು ಇದು. ಲೈಕ್ ಇಲ್ಲಿ ನೋಡ್ತಾ ಇರೋದು ರೇಸ್ ಆಯಿತು, ಕಲರ್ ಆಯಿತು, ರೀಜನ್ ಆಯಿತು, ಮತ್ತು ಸೆಕ್ಸ್ ಇದ್ರದ್ದಾಯಿತು. ಸೊ ಈ ರೀತಿ ಎಲ್ಲ ನೋಡಿಕೊಂಡು ಅವರು ಯಾವುದೇ ರೀತಿಯಲ್ಲಿ ನಿಮಗೆ ಭೇದ ಭಾವ ಮಾಡ್ದೇ ಇಲ್ಲಿ ಸೆಲೆಕ್ಷನ್ ತೊಗೋತೀವಿ ನಾವು. ಜಸ್ಟ್ ನೀವು ಇಲ್ಲಿ ಅಸೆಸ್ಮೆಂಟ್ ಟೆಸ್ಟನ್ನು ಪಾಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ, ಜಾಬ್ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಹೇಳಿ ನಂತರ ಇಲ್ಲಿ ಅಪ್ಲೈ ಮಾಡುವಂಥ ಪ್ರೊಸೆಸ್ನ ನೋಡೋಣ. ಓಕೆ, ಆರ್ ಯು ಅ ಡಿಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಅ ಪ್ಯಾಷನ್ ಫಾರ್ ರಿಸರ್ಚ್ ಆ್ಯಂಡ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನ್ಯಾಷನಲ್ ಆ್ಯಂಡ್ ಲೋಕಲ್ ಜಾಗ್ರಫಿ. ನಿಮಗೆ ಲೋಕಲ್ ಒಂದು ಎಲ್ಲಿ ಇರ್ತೀರ ಅಲ್ಲಿ ನಿಮಗೆ ಇಂಡಿಯಾದ ಒಂದು ಲೋಕಲ್ ಕೆಲವೊಂದು ಜಾಗ್ರಫಿ ಅಂದರೆ ಸ್ವಲ್ಪ ನಿಮಗೆ ಯಾವುದೇದು ಪ್ರತಿಯೊಂದು ಸ್ವಲ್ಪ ನಾಲೆಜ್ ಇರಬೇಕು ಅಕ್ಕಪಕ್ಕದಲ್ಲೆಲ್ಲ. ಸೊ ಆ ರೀತಿ ಹೇಳಿರುವಂಥದ್ದು. ಮತ್ತು ಫ್ರೀಲ್ಯಾನ್ಸ್ ಅಪರ್ಚುನಿಟಿ ಇರುವಂಥದ್ದು ಮತ್ತು ಮನೆಯಿಂದ ಮಾಡುವಂಥ ಕೆಲಸ ಇರುವಂಥದ್ದು. ಓಕೆನಾ. ಅ ಡೇ ಇನ್ ದಿ ಲೈಫ್ ಆಫ್ ಆ್ಯನ. ಓಕೆ, ಆನ್ಲೈನ್ ಡೇಟಾ ಅನಲೈಸ್ಟ್. ನೀವೇನು ಮಾಡ್ತೀರಾ, ಆನ್ಲೈನ್ ಡೇಟಾ ಅನಲೈಸ್ಟ್ ಆಗಿಲ್ಲಿ ವರ್ಕನ್ನು ಮಾಡ್ತೀರಾ. ಇನ್ ದಿಸ್ ರೋಲ್, ಈ ರೋಲಲ್ಲಿ ಯು ವಿಲ್ ಬಿ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ನೀವು ಇಲ್ಲಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀರಾ. ಸೊ ಈ ಇದರಲ್ಲಿ ನೀವು ಡಿಜಿಟಲ್ ಮ್ಯಾಪ್ಸ್ಗಳನ್ನ ಅಂದರೆ ಸುಮಾರು ಥರದ ರಿಲೇಟೆಡ್ ಇಲ್ಲಿ ನಿಮಗೆ ಟಾಸ್ಕ್ಗಳಿಗೆ ಕೊಟ್ಟಿರ್ತಾರೆ. ಸೊ ಅವುಗಳನ್ನ ರಿಸರ್ಚ್ ಮಾಡಿ ನೀವು ಇಲ್ಲಿ ಅವರಿಗೆ ಬೇಕಾಗಿರುವಂಥ ಮಾಹಿತಿ ಕೊಡ್ತೀರಾ ಮೇನ್ ಮುಖ್ಯವಾಗಿ. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಜೆಕ್ಟ್ ಏಮ್ಡ್ ಅಟ್ ಎನ್ಹ್ಯಾನ್ಸಿಂಗ್ ದಿ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಆಫ್ ಡಿಜಿಟಲ್ ಮ್ಯಾಪ್ಸ್ ದ್ಯಾಟ್ ಆರ್ ಯೂಸ್ಡ್ ಬೈ ಮಿಲಿಯನ್ ಪೀಪಲ್. ಓಕೆ, ಕಂಪ್ಲೀಟ್ ರಿಸರ್ಚ್ ಆ್ಯಂಡ್ ಇವ್ಯಾಲ್ಯೂಷನ್ ಟಾಸ್ಕ್. ಓಕೆ, ಇನ್ ಅ ವೆಬ್ ಬೇಸ್ಡ್ ಎನ್ವೈರ್ಮೆಂಟ್ ಸಚ್ ಆಸ್ ಅ ವೆರಿಫೈ ಆ್ಯಂಡ್ ಕಂಪೇರಿಂಗ್ ಡಾಟಾ ಡಿಟರ್ಮೈನಿಂಗ್ ದಿ ಮೇನ್ ಅಂತಂದರೆ ಈ ರೀತಿ ನಿಮಗೆ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಮೇನ್ ಮುಖ್ಯವಾಗಿ ಜಾಯ್ನ್ ಅಸ್ ಟುಡೇ. ಇಲ್ಲಿ ನೋಡ್ತಾ ಇರ್ಬೋದು ಇದು ಏನಂತಂದರೆ ಒಂದು
ಟೀಮಲ್ಲಿ ನೀವು ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಸುಮಾರು ನಾನು ಈ ಸಿಂಪಲ್ ಭಾಷೆಯಲ್ಲಿ ಹೇಳೋದಾದ್ರೆ ಈ ಜಾಬ್ ಏನಿದೆ ಅಂದರೆ ಸುಮಾರು ಥರದ ನಿಮಗೆ ರಿಲೇಟೆಡ್ ಒಂದು ಟಾಸ್ಕ್ನ ಕೊಡ್ತಾರೆ. ಅವುಗಳನ್ನ ರಿಸರ್ಚ್ ಮಾಡಬೇಕು ಮತ್ತು ಅವುಗಳನ್ನ ನೀವು AI ಗೆ ಟ್ರೈನ್ ಮಾಡುವಂಥ, ಕನ್ನಡದಲ್ಲೇ AI ಗೆ ಟ್ರೈನ್ ಮಾಡುವಂಥದ್ದು. ಸೊ ನೀವೆಲ್ಲಿ ವರ್ಕ್ ಮಾಡ್ತೀರಾ, ಇದಕ್ಕೆ ಸಂಪಟ್ಟಂತೆ ಇವರು ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ, ಏನು ಭಯ ಪಡಬೇಕಾಗಿಲ್ಲ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಹೀಗಾಗಿ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಹಾಕೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಮೊದಲಿಗೆ ಯಾವಾಗ ನೀವು ಇಲ್ಲಿ ಗೂಗಲಿಂದ ಲಾಗಿನ್ ಮಾಡ್ತಾರೆ ಆವಾಗ ನಿಮಗೆ ಇಮೇಲ್ ಅಡ್ರೆಸ್ ಕೇಳುತ್ತೆ, ನಂತರ ಫಸ್ಟ್ ನೇಮ್ ಕೇಳುತ್ತೆ, ಮತ್ತು ಮಿಡಲ್ ನೇಮ್ ಕೇಳುತ್ತೆ, ಮತ್ತು ಲಾಸ್ಟ್ ನೇಮ್ನ ಕೇಳುತ್ತೆ. ಅದಾದ ನಂತರ ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಸೊ ನಿಮಗೊಂದು ಮೇಲಲ್ಲಿ ಚೇಂಜ್ ಪ್ರೊಫೈಲ್ ಇಮೇಜಸ್ಸು ಅದು ಇದು ಅಂತ ನಿಮಗೆ ಒಂದು ಇವ್ರ ಕಡೆಯಿಂದ ಒಂದು ಇದು ಬರುತ್ತೆ, ಮೇಲ್ ಬರುತ್ತೆ. ನೀವು ಆ ಮೇಲ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಇಮೇಲ್ ಅಡ್ರೆಸ್ ಏನು ವೆರಿಫೈ ಮಾಡ್ಕೊತೀರಾ, ಸೊ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ನಾನು ಇವಾಗ ಏನು ಪೇಜ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೇನ್ ಅಂತಂದರೆ ನೀವು ವೆರಿಫೈ ಮಾಡ್ಕೊಂಡ್ಮೇಲೆ ಪಾಸ್ವರ್ಡ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಒಂದು ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಸೊ ಎಲ್ಲವನ್ನೂ ಕೂಡ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಓಕೆ, ಯಾವಾಗ ನೀವು ಇಲ್ಲಿ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಏನು ಹಾಕ್ತಿರಲ್ವಾ, ಸೊ ಅದು ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಸೊ ಕರೆಕ್ಟಾಗಿ ಹಾಕಿದ ಮೇಲೆ ನಂತರ ಸಬ್ಮಿಟ್ ಅಂತ ಕೊಟ್ಟಮೇಲೆ ಸೊ ನಿಮಗೆ ಏನು ನಾನು ಇವಾಗ ಪೇಜನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಮಾಡಿದ್ದೀನಿ, ಹೀಗಾಗಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಿಮಗೊಂದು ಡಿಕ್ಲರೇಷನ್ ಕೊಡ್ತಾರೆ, ಅದಕ್ಕೆ ಅಗ್ರಿ ಅಂತ ಹಾಕಬೇಕು. ಅಗ್ರಿ ಅಂತ ಟಿಕ್ ಮಾಡಿದ್ಮೇಲೆ ಈ ಪೇಜ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಇಲ್ಲಿಂದ ನೀವು ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ ಸಿಂಪಲ್ ಆಗಿ ಫಸ್ಟಿಗೆ ಇಲ್ಲಿ ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ತುಂಬ್ತಾ ಹೋಗಬೇಕು. ಸೊ ನಂತರ ನಾನು ಇಲ್ಲಿ ಇಂಡಿಯಾ ಅಂತ ಹಾಕ್ತೀನಿ. ಸೊ ಯಾವ ಒಂದು ಕಂಟ್ರಿ ಅಂತ ಕೇಳಿರುವಂಥದ್ದು, ಸೊ ಸಿಂಪ್ಲಿ ಇಲ್ಲಿ ಇಂಡಿಯಾ ಅಂತ ಹಾಕ್ತೀನಿ. ಸಿಟಿ ಎಲ್ಲ ಕೇಳ್ತಾ ಇರೋಂಥದ್ದು, ಸಿಟಿ ಯಾವುದು ಅಂತ ಹೇಳಿ. ಸೊ ಸಿಟಿ ನೇಮ್ನ ನೋಡ್ಕೊಂಡು ನೀವು ಇಲ್ಲಿ ನಿಮ್ದು ಯಾವುದು ಇದೆ ಅದನ್ನು ಹಾಕಿ. ನಾನು ಬ್ಯಾಂಗ್ಳೂರು ಅಂತ ಹಾಕಿದ್ದೀನಿ. ಸೊ ಬ್ಯಾಂಗ್ಳೂರು, ಮೈಸೂರು ಏನಿದೆ ನೋಡ್ಕೊಂಡು ಹಾಕಿ. ಓಕೆ, ಸೊ ನಂತರ ಇಲ್ಲಿ ನಿಮಗೆ ಅಡ್ರೆಸ್ ಕೇಳ್ತಾ ಇದ್ರೆ ಅಡ್ರೆಸ್ ಹಾಕ್ತಾ ಇದ್ದೀನಿ. ಸೊ ನಂತರ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ಸೊ ಇಲ್ಲಿ ನೋಡಿಕೊಂಡು ಏನಾದರೂ ಕರೆಕ್ಟ್ ಇದ್ದರೆ ಕರೆಕ್ಟ್ ಮಾಡ್ಬೋದು, ನೀವು ಏನು ತೊಂದರೆ ಇಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ ಸೊ ಇಲ್ಲಿ ಇದಕ್ಕೆ ಹಾಕಬೇಕು. ಸಪೋಸ್ ಇಲ್ಲಿ ನೋಡಿ ಸಿಟಿ ಸ್ಟೇಟ್ ಈಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಬ್ಯಾಂಗ್ಳೂರು ಅಂತಲೇ ಹಾಕಬೇಕು. ಬ್ಯಾಂಗ್ಳೂರು ಅಂತ ನಾನು ಹಾಕಿದ್ದೀನಿ, ಸಿಟಿ, ಆಮೇಲೆ ಕರ್ನಾಟಕ ಅಂತ ಹಾಕಬೇಕು. ಓಕೆ, ಬ್ಯಾಂಗ್ಳೂರು ಕರ್ನಾಟಕ. ಸೊ ಇದಾದ ನಂತರದ್ದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಂತ ಹಾಕಿದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ. ನಾರ್ಮಲ್ ಡೇಟ್ ಆಫ್ ಬರ್ತ್ ಏನಿದೆ ಸೊ ನೋಡ್ಕೊಂಡು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಸೊ ಇದು ನೀವು ಇಲ್ಲಿ ಸಣ್ಣ ಚೇಂಜ್ ಮಾಡ್ಬೋದು ನಿಮ್ದು ಏನು ಡೇಟ್ ಆಫ್ ಬರ್ತ್. ನಾನು ರ್ಯಾಂಡಮ್ಲಿ ಹಾಕ್ತಾ ಇದ್ದೀನಿ ಡೇಟ್ ಆಫ್ ಬರ್ತ್ನ, ನಿಮ್ಗೆ ಹಾಗೆ ತೋರಿಸೋಣ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಜೂನು. ಓಕೆ, ಸೊ ಹಾಕಿ. ಸೊ ಇಲ್ಲಿ ಕಂಟ್ರಿ ಯಾವ ಒಂದು ಕಂಟ್ರಿಯಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿ ಕೇಳ್ತಾ ಇರೋಂಥದ್ದು. ಸೊ ಇದನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇಂಡಿಯಾದಲ್ಲೇ ಹುಟ್ಟಿರ್ತೀವಲ್ವ, ಸೊ ಇಂಡಿಯಾ ಅಂತ ಹಾಕ್ತೆ. ಓಕೆ, ಸೊ ಜೆಂಡರ್ ಕೇಳ್ತಾ ಇದ್ದಾರೆ, ವುಮೆನ್ನ, ಮ್ಯಾನ. ಓಕೆ, ಏನಿದೆ ನೋಡ್ಕೊಂಡು ಹಾಕಬೇಕು. ಸೊ ಇಲ್ಲಿ ವುಮೆನ್ ಅಂತ ಹಾಕ್ತೇನೆ. ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಸೊ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿ. ಸೊ ಹೈಯೆಸ್ಟ್ ಕ್ವಾಲಿಫಿಕೇಷನ್ ನೀವು ಮಾಸ್ಟರ್ ಡಿಗ್ರಿ, ಬ್ಯಾಚಲರ್ ಡಿಗ್ರಿ ಏನು ಓದಿದೆ, ಹೈಸ್ಕೂಲ್ ಡಿಪ್ಲೊಮಾ ಆದವ್ರು ಕೂಡ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಸೊ ಸಮ್ ಹೈಸ್ಕೂಲ್ ಒಂದು ಕೋರ್ಸ್ ಏನಾದರೂ ಕಂಪ್ಲೀಟ್ ಮಾಡೋದು ಕೂಡ ಹಾಕ್ಬೋದು. ಸೊ ನಾನು ಹೈಸ್ಕೂಲ್ ಅಂತಲೇ ಹಾಕ್ತೀನಿ, ನೋಡೋಣ, ಅಥವಾ ಡಿಗ್ರಿ ಅಂತ ಹಾಕ್ತೀನಿ. ಓಕೆ, ಸೊ ಡಿಗ್ರಿ ಆಗಿರೋಂಥದ್ದು ಏನಿದೆ ಅದು ಹಾಕಿದ್ದೀನಿ, ನಿಮಗೆ ಓದಿದ್ರೆ ಅದನ್ನೇ ಹಾಕಿ. ಪ್ರೈಮರಿ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮದು ಏನಿದೆ ನೋಡ್ಕೊಂಡು ಹಾಕಬೇಕು. ಪ್ರೈಮರಿ ಇವಾಗ ನನಗೆ ಕನ್ನಡ ಬರುತ್ತೆ, ಸೊ ಹೀಗಾಗಿ ನಾನು ಇದಕ್ಕೆ ಕನ್ನಡ ಅಂತಲೇ ಹಾಕೋಣ ಅಂತ. ಓಕೆ, ಸೊ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಕನ್ನಡ ಅಂತ. ಓಕೆ, ಸೊ ಕನ್ನಡ ಇಂಡಿಯಾ ಅಂತಲೇ ಹಾಕ್ತೀನಿ. ಓಕೆ, ಸೊ ಇದಲ್ಲೂ ಕೂಡ ನೇಟಿವ್ ಕೇಳ್ತಾ ಇರೋಂಥದ್ದು. ಸೊ ಅದಾದ ನಂತರ ಹೌ ಮೆನಿ ಇಯರ್ಸ್ ನಿಮಗೆ ಇಲ್ಲಿ ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ಯುವರ್ ಕಂಟ್ರಿ, ಇಲ್ಲಿ ಎಷ್ಟು ವರ್ಷದಿಂದ ನೀವು ವಾಸವಾಗಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ನಾನು ಹುಟ್ಟಿದಾಗಿನಿಂದ ಇಲ್ಲೇ ಇದ್ದೀನಿ, ಹೀಗಾಗಿ ನಾವಿಲ್ಲಿ 5 years ಅಂತ ಹಾಕೋಣ. ಓಕೆ, ಸೊ ಅದಾದ ನಂತರ ಇಲ್ಲಿ ಇದಾಯಿತು. ಸೊ ನಂತರ ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಅಂತ ಮಾಡಿದ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಅದಾದ ನಂತರ ನಿಮಗೆ ಈ ರೀತಿ ಒಂದು ನೋಡೋಕೆ ಸಿಗುತ್ತೆ, ಟೆಲ್ ಅಸ್ ವೇರ್ ಯು ಆರ್ ಫ್ರಾಮ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ನಾವಿಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ ಅದರ್ ಕಂಟ್ರೀಸ್ ಎಕ್ಸೆಪ್ಟ್ ಅಂತ ಹೇಳಿದ್ದಾರೆ, ಇಲ್ಲಿ ಯುನೈಟೆಡ್ ಸ್ಟೇಟ್ ಅವ್ರಿಗೆ ಅಂತ ಹೇಳಿರುವಂಥದ್ದು. ಸೊ ನೋಡ್ಕೊಂಡು ಇದನ್ನು ಇನ್ಫಾರ್ಮೇಷನ್ ನಾವಿಲ್ಲಿ ತುಂಬಬೇಕಾಗುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ಆಲ್ರೆಡಿ ನಾನು ಯಾವ ರೀತಿ ಫಿಲಪ್ ಮಾಡ್ತಾ ಬಂದಿದ್ದೀನಿ
ಅದೇ ರೀತಿನೇ ನೋಡಿಕೊಂಡು ನೀವು ಫಿಲಪ್ ಮಾಡ್ತಾ ಬರಬೇಕು. ಓಕೆನಾ. ಸೊ ಇಲ್ಲಿ ಮೇನ್ ಅಂತಂದರೆ ನಾನು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿದ್ಮೇಲೆ ಏನು ಬಂದಿದೆ, ಟೆಲ್ ಅಸ್ ವೇರ್ ಯು ಆರ್ ಫ್ರಮ್, ಎಲ್ಲಿಂದ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ. ಓಕೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಏನು ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ನಾರ್ಮಲಿ ಯುನೈಟೆಡ್ ಸ್ಟೇಟೆಡ್ ಆಫ್ ಅಮೇರಿಕಾ ಅಂತ ಇರುವಂಥದ್ದು. ಸೊ ಇದು ಇಲ್ಲ ಅಂತಂದರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ ಅದರ್ ಕಂಟ್ರೀಸ್. ಓಕೆ, ಆಲ್ ಅದರ್ ಕಂಟ್ರೀಸು ಇದು ಬರುತ್ತೆ ಆ್ಯಕ್ಚುಲಿ. ಸೊ ಇದನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ನಾನಿಲ್ಲಿ ಯುನೈಟೆಡ್ ಇದು ನೋಡಿ ಆಲ್ ಅದರ್ ಕಂಟ್ರೀಸ್ ಅಂತ ಹಾಕಿದ್ದೀನಿ. ಓಕೆ. ಸೊ ನಂತರ ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕು. ಸೊ ನಂತರ ಒಂದು ಮೊಬೈಲ್ ವೆರಿಫಿಕೇಷನ್ ಕೇಳಿದೆ, ಮೊಬೈಲ್ ವೆರಿಫಿಕೇಷನ್ನ ನಾವು ಕೊಡಬೇಕಾಗುತ್ತೆ. ನಾನು ಒಂದು ಹೊಸದೊಂದು ಅಪ್ಡೇಟ್ ಇರುವಂಥ ಒಂದು ರಿಸ್ಯೂಮ್ ರೆಡಿ ಮಾಡಿದ್ದೀನಿ, ಆನ್ಲೈನ್ ಡೇಟಾ ಅನಲೈಸ್ಟ್ ಅಂತ ಹೇಳಿ. ಸೊ ಇದೆಲ್ಲ ಕೀವರ್ಡ್ಸ್ಗಳೇ ನಿಮ್ಮದು ಒಂದು ರಿಸ್ಯೂಮಲ್ಲಿ ಇರಬೇಕಾಗುತ್ತೆ. ಅಪ್ಡೇಟ್ ರಿಸ್ಯೂಮ್ನೇ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ ಆ್ಯಂಡ್ ಇದನ್ನೇ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಅಪ್ಡೇಟ್ ಇರುವಂಥ ರಿಸ್ಯೂಮ್ನೇ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ನಿಮಗೆ ಒಂದು ಪ್ಯಾಟರ್ನ್ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡಿರ್ತೀನಿ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿಕೊಂಡು ನೀವು ಕೂಡ ಅದೇ ರೀತಿ ಅಪ್ಡೇಟ್ ಮಾಡಿಕೊಂಡು ನೀವೇನು ಓದಿರ್ತೀರ ಅದರ ಪ್ರಕಾರ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಎಡಿಟ್ ಮಾಡಿಕೊಂಡು ಇಲ್ಲಿ ಒಂದು ರಿಸ್ಯೂಮ್ ರೆಡಿ ಮಾಡಿಕೊಂಡೆ ನಂತರ ಅಪ್ಲೈ ಮಾಡಿ. ಓಕೆ. ಯಾಕಂದರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ನಾವು ಅಪ್ಲೋಡ್ ಮಾಡೋಣ. ಸಿಂಪ್ಲಿ ಇವಾಗ ನಾನು ಏನು ಮಾಡ್ತೀನಿ ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ನಾವು ಇಲ್ಲಿ ಹೋದ್ಮೇಲೆ ಓಕೆ ಅವೈಲೇಬಲ್ ಜಾಬ್ಸ್ ಅಂತ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುತ್ತೆ. ರಿಸ್ಯೂಮ್ ಅಪ್ಲಿಕೇಶನ್ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಆಲ್ರೆಡಿ ಹೇಳಿದ್ದೀನಿ CV ರಿಸ್ಯೂಮ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾನೇನು ಮಾಡ್ತೀನಿ, ನನ್ನ ಒಂದು ಹೆಸರನ್ನೇ ಹಾಕ್ತೀನಿ, ಶ್ರೇಯಾ ಉತ್ತಮ್ ರಿಸ್ಯೂಮ್ ಅಂತಲೇ ಹಾಕ್ತೀನಿ. ನಂತರ ಇಲ್ಲಿ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಡೆಸ್ಕ್ಟಾಪಿಗೆ ಹೋಗ್ತೀನಿ. ಡೆಸ್ಕ್ಟಾಪಿಗೆ ಹೋದ್ಮೇಲೆ ಇಲ್ಲಿ ನಿಮಗೆ ರಿಸ್ಯೂಮ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ರಿಸ್ಯೂಮ್ ಅಂತ ಹೇಳಿ ಇಲ್ಲಿದೆ. ಓಕೆ. ಸೊ ನಾನು ಆಲ್ರೆಡಿ ಏನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇವಾಗ. ಸೊ ನಂತರ ಇಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಸೇವ್ ಮಾಡ್ಕೊಂಡ್ಮೇಲೆ ನಂತರ ಇದು ಈ ರೀತಿ ಸಿಗುತ್ತೆ. ಸೊ ನಂತರ ನಾನು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕು. ಸೊ ನಂತರ ಇಲ್ಲಿಂದ ದಿಸ್ ಸೆಲೆಕ್ಷನ್ ಈಸ್ ಕಂಪ್ಲೀಟ್. ಓಕೆ. ಈ ಸೆಕ್ಷನ್ ಏನಿತ್ತು ಇದು ಇವಾಗ ಕಂಪ್ಲೀಟ್ ಆಗಿದೆ. ಓಕೆ. ಸೊ ಕಂಪ್ಲೀಟ್ ಆದಮೇಲೆ ಸೊ ಇಲ್ಲಿ ನೆಕ್ಸ್ಟ್ ನಾವು ನೋಡಿ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಕಂಟಿನ್ಯೂ ಟು ಪ್ರೀ ಸ್ಕ್ರೀನಿಂಗ್ ಅಂತ ಇರುತ್ತೆ. ಓಕೆ. ಸೊ ಇಲ್ಲಿಂದ ನಾವೇನು ಮಾಡಬೇಕು, ಪ್ರೀ ಸ್ಕ್ರೀನಿಂಗಿಗೆ ಕಂಟಿನ್ಯೂ ಮಾಡಬೇಕು. ಓಕೆ. ಸೊ ಇಲ್ಲಿ ನಾನಿವಾಗ ಇದನ್ನು ಕಂಟಿನ್ಯೂ ಅಂತ ಮಾಡ್ತೀನಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಇಲ್ಲಿಂದ ಆನ್ಲೈನ್ ಡೇಟಾ ಅನಲೈಸ್ಟ್ ಕನ್ನಡ ಅಂತ ಇದು ಇವಾಗ ಒಂದು ಅಸೆಸ್ಮೆಂಟ್ ಟೆಸ್ಟ್ ಏನು ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದು ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಇದು ಇರುವಂಥದ್ದು. ಸೊ ನಾನು ಪ್ರೊಸೆಸ್ಗಳನ್ನ ಏನು ಹೇಳಿದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗಿ. ಓಕೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇವಾಗ ನಾವೀಗ ರಿಸ್ಯೂಮ್ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿದು ನೋಡೋದಕ್ಕೆ ಸಿಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ಇವಾಗ ಏನೇನು ಆಪ್ಷನ್ಗಳು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ಅದನ್ನೇ ಸೆಲೆಕ್ಟ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ನೋಡ್ತಾ ಇರೋದು ಆರ್ ಯು ವಿಲ್ಲಿಂಗ್ ಟು ಎಕ್ಸೆಪ್ಟ್ SMS ಮೆಸೇಜಸ್ ಅಂತ, ಇಲ್ಲಿ ಫೋನಿಂದ ರಿಸೀವ್ ಮಾಡ್ಬೋದು ಅಂತ ಕೇಳ್ತಾರೆ. ಇದಕ್ಕೆ ನಾವೇನಂತಂದರೆ ಎಸ್ ಅಂತಲೇ ಹಾಕಬೇಕು, ನೆಕ್ಸ್ಟ್ ಅಂತ ಮಾಡಬೇಕು. ನಂತರ ಇಲ್ಲಿ ಕೆನ್ ಯು ಪ್ಲೀಸ್ ಕನ್ಫರ್ಮ್ ದ್ಯಾಟ್ ಯು ಆರ್, ನಿಮ್ಮದು ಏಜ್ ಕೇಳ್ತಾ ಇದ್ದಾರೆ, 18 ವಯಸ್ಸು ನಿಮ್ಮದು ಕಂಪ್ಲೀಟ್ ಆಗಿರಬೇಕು. ಓಕೆನಾ. ಸೊ ನೆಕ್ಸ್ಟ್ ಅಂತ ಮಾಡಬೇಕು. ಸೊ ನಂತರ ಇಲ್ಲಿ ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ದಿಲ್ಲಿ ಏನಿದೆ ಅಂತ ನೋಡ್ಕೊಂಡು ಹಾಕಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕನ್ನಡ ಇಲ್ಲ. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ಒಂದು ಇಂಗ್ಲೀಷ್ ಅಂತೂ ಹಾಕಬೇಕಾಗುತ್ತೆ. ಸೊ ನಂತರ ಇಲ್ಲಿ ಅದರ್ ಅಂತ ಹಾಕ್ಬಿಟ್ಟು ನಂತರ ನೆಕ್ಸ್ಟ್ ಅಂತ ಮಾಡ್ತೀನಿ. ನಂತರ ಇಲ್ಲಿ ಕೇಳ್ತಾ ಇದ್ದಾರೆ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 3 years ಮೋರ್ ಇದ್ದರೆ ಸೊ ನೋಡ್ಕೊಂಡು ಹಾಕಿ ನಂತರ ಇಲ್ಲಿಂದ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಟು ಇಲ್ಲಿ ನೋಡ್ತಾ ಇರ್ಬೋದು ಟೆಲ್ ಅಸ್ ಇಂಟರ್ ಟರ್ಮ್ ಆ್ಯಂಡ್ ಕಂಡೀಷನ್ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಈ ರೀತಿ ನೋಡೋದಕ್ಕೆ ನಿಮಗೊಂದು ಸಿಗುತ್ತೆ. ಸೊ ಇಲ್ಲಿಂದ ನೀವು ಆನ್ಲೈನ್ ಸ್ಕ್ರೀನಿಂಗ್ನ ಮಾಡಬೇಕಾಗುತ್ತೆ. ಓಕೆ. ಸೊ ಇಲ್ಲಿಂದ ಎಸ್ ಅಂತ ಮಾಡಬೇಕು. ನಂತರ ನೆಕ್ಸ್ಟ್ ಅಂತ ಕಂಟಿನ್ಯೂ ಮಾಡಬೇಕು. ಡು ಯು ಅಕ್ಸೆಪ್ಟ್ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೂ ಕೂಡ ನೀವು ಎಸ್ ಅಂತಲೇ ಮಾಡಬೇಕು. ಓಕೆ. ಹೌ ಯು ಎವರ್ ಹ್ಯಾಡ್ ಯು ಡೂ ಕರೆಂಟ್ಲಿ ಪ್ರೋಸೆಸ್ ಮೇಲೆ ಟ್ರೈನ್ ಅಂತ ಇದು ನಾನು ನೋನ್ ಅಂತಲೇ ಹಾಕ್ತೇನೆ. ಓಕೆ. ಸೊ ಇಲ್ಲಿ ಡು ಯು ಹ್ಯಾವ್ ಅಕ್ಸೆಪ್ಟ್ ದ್ಯಾಟ್ ಪೇಮೆಂಟ್ ಮೆಥಡ್ ಅಂತ ಕೇಳ್ತಾ ಇರುವಂಥದ್ದು. ಇದು ಪೇಮೆಂಟ್ ಮೆಥಡ್, ಇದು ಟಾಸ್ಕ್ ಪ್ರಕಾರ ಕೊಡ್ತಾರಲ್ವಾ, ಹೀಗಾಗಿ. ಸೊ ಇಲ್ಲಿ ಎಸ್ ಅಂತ ಮಾಡ್ತೇನೆ. ಡು ಯು ಹ್ಯಾವ್ ಮೇನ್ ಅಂತಂದರೆ ಅಕ್ಸೆಪ್ಟ್ ದ್ಯಾಟ್, ಇದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ಒಂದು ಸಾರಿ, ಓದ್ಕೊಂಡೆ ನಂತರ ಹಾಕಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಟ್ಯಾಕ್ಸ್ ಎಲ್ಲ ಇದನ್ನಾಗುತ್ತಲ್ವ, ಸೊ ಹೀಗಾಗಿ ಹೇಳ್ತಾ ಇರೋಂಥದ್ದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವರು. ಸೊ ನೋಡಿಕೊಂಡು ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಂಡೆ ಮಾಡಿ. ನಾನು ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಅಂದರೆ ನಿಮ್ಗೆ ಅಪ್ಲೈ ಮಾಡೋದು ಪ್ರೊಸೆಸ್ ಕರೆಕ್ಟಾಗಿ ಹೇಳ್ಬಿಡೋಣ ಅಂತ ಹೇಳಿ. ಸೊ ಇದನ್ನು ಕರೆಕ್ಟಾಗಿ ಒಂದು ಸಾರಿ ಓದ್ಕೊಳ್ಳಿ. ನಂತರ ಇದಕ್ಕೆ ನಾನು ಯಾವ ರೀತಿ ಎಸ್ ಅವ್ರು ನೋ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗಬೇಕು. ಓಕೆ. ಸೊ ಇವಾಗ ನೆಕ್ಸ್ಟ್ ಯುವರ್ ವರ್ಕ್ ಆನ್ ದಿಸ್ ಪ್ರೋಗ್ರಾಮ್ ಮಸ್ಟ್ ಬಿ ಇಂಡಿವಿಜುವಲ್ ವರ್ಕ್ ಇರುತ್ತಲ್ವ, ಹೀಗಾಗಿ. ಸೊ ಇದಕ್ಕೆ ನಾವೇನಂತ ಈಗ ಆಪ್ಷನ್ ನೋಡಿಕೊಂಡು ಹಾಕಬೇಕಾಗುತ್ತೆ. ಇದನ್ನು ಕರೆಕ್ಟಾಗಿ ಯಾರಾದರೂ ನಿಮ್ಗೆ ಗೊತ್ತಾಗ್ತಾಯಿಲ್ಲ ಅಂದರೆ ಯಾರಾದರೂ ಜೊತೆಲಿ ಒಬ್ಬರನ್ನ ಇಟ್ಕೊಂಡು ಯಾರಾದರೂ ದೊಡ್ಡವರು ಇದ್ದವ್ರನ್ನ ನೋಡಿಕೊಂಡು ಮಾಡ್ಕೊಳ್ಳಿ.
ಸೊ ನಂತರ ನೆಕ್ಸ್ಟ್ ಇಲ್ಲಿ ಮತ್ತೆ ಅದು ಎಸ್ ಅವ್ರು ನೋನೇ ಕೇಳ್ತಾ ಇರೋಂಥದ್ದು ಇಲ್ಲಿ ಯು ಪಿ ಎನ್ಸ್ ಕೇಳ್ತಾ ಇದ್ದಾರೆ ಮೇನ್ ಅಂತಂದರೆ. ಸೊ ಇದಕ್ಕೂ ಕೂಡ ನೀವೇನು ಮಾಡ್ಬೇಕಂದ್ರೆ ಏನೇನಾದರೂ ಎಕ್ಸೆಪ್ಟ್ ಮಾಡೋದಿದ್ರೆ ಎಸ್ ಮಾಡಲೇಬೇಕಾಗುತ್ತೆ ನಾವು. ಹೀಗಾಗಿ ನಾನು ಇದನ್ನು ಎಸ್ ಅಂತಲೇ ಮಾಡ್ತಾಯಿದ್ದೇನೆ. ಸೊ ನಂತರ ಸೊ ಇದು ನೆಕ್ಸ್ಟ್ ಇದಕ್ಕೆ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಅದು ಕೇಳ್ತಾ ಇದೆ ಟೆಲೆಸ್ ಇಂಟರ್ನ್ಯಾಷನಲ್ದು ಆಯಿತು. ಓಕೆ, ಸೊ ಇಲ್ಲಿಂದ ನೀವೇನಾದರೂ ಇದು ಮಾಡ್ಬೋದಾ ಅಂತ. ಸೊ ಇದಕ್ಕೂ ಕೂಡ ನೀವೇನು ಎಸ್ ಅಂತ ಮಾಡಿ ನೆಕ್ಸ್ಟ್ ಅಂತ ಮಾಡಬೇಕು. ಓಕೆ, ಇಲ್ಲಿ ಸ್ಕ್ರೀನಿಂಗ್ ಏನಿರುತ್ತೆ ಸ್ಕ್ರೀನಿಂಗ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ನಂತರ ಇವ್ರ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ, ನೀವು ನೋಡ್ತಾ ಇರ್ಬೋದು. ನೀವು ಮೇಲ್ ಬಂದಿರುತ್ತೆ ಈ ರೀತಿ, ಹಾಯ್ ಶ್ರೇಯಾ, ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿ ಟೈಮ್ ಟು ರಿಜಿಸ್ಟರ್ ಅಂತ ಹೇಳ್ಬಿಟ್ಟು. ಸೊ ರಿಜಿಸ್ಟರ್ ಆದಮೇಲೆ ನಿಮ್ಗೆ ಈ ರೀತಿ ಒಂದು ಮೇಲ್ ಬಂದಿರುತ್ತೆ. ನಂತರ ನೀವು ಇಲ್ಲಿ ಹಿಯರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿಂದಲೇ ನೀವು ಸ್ಟಾರ್ಟ್ ಮಾಡ್ತೀರಾ. ಓಕೆ, ಅಪ್ಲೈ ಮಾಡೋ ಪ್ರೊಸೆಸ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ. ಜಸ್ಟಿಂದ ಕ್ಲಿಕ್ ಮಾಡಿದ್ರು ಕೂಡ ಸಿಂಪಲಾಗಿ ನೀವೇನು ಮಾಡ್ಬೋದು ಅಂದರೆ ಈ ಪೇಜಿಗೆ ಬಂದಮೇಲೆ ಇಲ್ಲಿಂದ ನಿಮಗೆ ಅವೈಲೇಬಲ್ ಜಾಬ್ಸ್ ಅಂತ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ನೀವು ನಿಮ್ಮ ಜಾಬ್ಸ್ಗಳನ್ನ ನೋಡ್ಕೋಬೋದು, ಯಾವ್ಯಾವ ಜಾಬ್ಸ್ಗಳು ಇವಾಗಿದೆ ನೋಡಿಕೊಂಡು. ಸೊ ನಂತರ ನೀವು ಇಲ್ಲಿಂದ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವ್ರ ಕಡೆಯಿಂದ ನಿಮಗೆ ಸೆಲೆಕ್ಟ್ ಆದಮೇಲೆ ಒಂದು ಕರೆಕ್ಟಾಗಿ ಮೇಲ್ ಬರುತ್ತೆ. ಅಂದರೆ ಸ್ಕ್ರೀನಿಂಗ್ ಎಲ್ಲ ನೀವು ಅಟೆಂಡ್ ಮಾಡಿ ಆದಮೇಲೆ ಸೊ ನಂತರ ನಿಮಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಟಾಸ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಕಂಪ್ಲೀಟ್ ಪ್ರೊಸೆಸ್ ಹೇಳಿದ್ದೀನಿ, ಯಾವ ರೀತಿ ಅಪ್ಲೈ ಮಾಡೋಕ್ಕೂ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಮತ್ತೇನಾದರೂ ಕನ್ಫ್ಯೂಷನ್ ಇದೆ ಅಂತಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆನಾ, ಬಟ್ ಅದಕ್ಕೆ ಸ್ಕ್ರೀನಿಂಗ್ ಏನಿರುತ್ತಲ್ವ ಅದ್ರದ್ದು ಮಾತ್ರ ಖಂಡಿತವಾಗ್ಲೂ ಮಾಡಿ, ಅದನ್ನು ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಓಕೆನಾ, ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಮತ್ತೆ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.